ಕೃಷ್ಣಾಪುರ ಅನ್ನುವ ಹಳ್ಳಿಯಲ್ಲಿ ಭಾಸ್ಕರ್ ಕಮಲ ಅನ್ನುವ ದಂಪತಿಯರು ಇದ್ರು. ಭಾಸ್ಕರ್ ಆ ಊರಿನಲ್ಲೇ ಎಲ್ರೂ ಮೆಚ್ಕೊಳ್ಳುವ ಒಬ್ಬ ಕಷ್ಟಜೀವಿ. ಅವನ ಹತ್ರ ಇರುವ 5 ಎಕರೆ ಹೊಲನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ದ. ಬೆಳಿಗ್ಗೆ ಸೂರ್ಯ ಉದಯವಾಗೋದಕ್ಕಿಂತ ಮುಂಚೆನೆ ಅವನು ಹೊಲಕ್ಕೆ ಹೋಗೋನು. ಸಂಜೆ ಸಮಯ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸಿದ್ರೆ ಮಾತ್ರ ಮನೆಗೆ ಬರ್ತಾ ಇದ್ದ. ಅವನ ಹೆಂಡತಿಯಾದ ಕಮಲ ನೋಡಕ್ಕೆ ಮಹಾಲಕ್ಷ್ಮಿ ತರ ಇರ್ತಾ ಇದ್ಲು. ಅವಳಿಗಿರುವ ಅಷ್ಟು ಅಂದಾನ ನೋಡಿನೇ ಭಾಸ್ಕರ್ ಅವಳನ್ನ ಇಷ್ಟಪಟ್ಟು ಮದುವೆಯಾಗಿದ್ದ. ಆದ್ರೆ ಅವಳ ಅಂದದ ಹಿಂದ್ಗಡೆ ಒಂದು ದೊಡ್ಡ ಸಮಸ್ಯೆನೂ ಇತ್ತು. ಅದು ಸೋಮಾರಿತನ. ಅವಳು ಇವಾಗಲ್ಲ, ಚಿಕ್ಕ ವಯಸ್ಸಿಂದಾನೇ ಸೋಮಾರಿಯಾಗಿದ್ಲು. ಒಂದಿನ ಹೊಲದ ಕೆಲಸ ಮುಗಿಸ್ಕೊಂಡು ಪಾಪ ತುಂಬಾನು ಹಸುವಾಗಿದ್ರಿಂದ ಭಾಸ್ಕರ್ ಊಟ ಮಾಡೋಣ ಅಂತ ಹೇಳಿ ಮನೆಗೆ ಬಂದ. ಮನೆಯಲ್ಲಿ ಹಾಕಿದೆಲ್ಲ ಹಾಗೇನೆ ಇತ್ತು. ನಿನ್ನೆ ರಾತ್ರಿ ಊಟ ಮಾಡಿದ ಪಾತ್ರೆಗಳು ಕೂಡ ಹಾಗೇನೆ ಬಿದ್ದಿತ್ತು. ಮನೆ ಅಂಗಳ ಕೂಡ ಗುಡ್ಸಿರ್ಲಿಲ್ಲ. ಕಮಲ ಆವಾಗಷ್ಟೇ ನಿದ್ರೆಯಿಂದ ಎದ್ದು ಕೂತ್ಕೊಂಡಿದ್ಲು. ಭಾಸ್ಕರ್ ತುಂಬಾನು ಸುಸ್ತಾಗಿ, ಕಮಲ, ಹಸುವಿಂದ ಪ್ರಾಣ ಹೋಗೋ ತರ ಇದೆ, ಸ್ವಲ್ಪ ಅನ್ನ ಹಾಕ್ತೀಯಾ? ಆವಾಗ ಕಮಲ ಭಾಸ್ಕರ್ ಹತ್ರ, ಅಷ್ಟು ಬೇಗ ಮಧ್ಯಾಹ್ನ ಆಗ್ಬಿಡ್ತಾ? ರಾತ್ರಿ ಇಡೀ ಯಾಕೋ ಸರಿಯಾಗಿ ನಿದ್ರೆ ಬರ್ಲಿಲ್ಲ ರೀ, ಅದಕ್ಕೆ ಇಷ್ಟು ಲೇಟಾಗಿ ಎದ್ದೆ. ಸರಿ, ಇವಾಗ್ಲೇ ಒಲೆ ಕಚ್ಚಿ ಅನ್ನ ಮಾಡ್ತೀನಿ, ಸ್ವಲ್ಪ ಇರಿ. ಆವಾಗ ಭಾಸ್ಕರ್ ಅವಳತ್ರ, ನಿನ್ನೆದು ತಂಗ್ಳನಾದ್ರೂ ಇದೆಯಾ? ಇಲ್ಲ ರೀ, ನಿನ್ನ ಅನ್ನ ತೆಗೆದು ಒಳಗಿಡಕ್ಕೆ ಮರ್ತೋದೆ, ಬೆಕ್ಕು ಬಂದು ತಿಂದಿರುತ್ತೋ ಏನೋ. ಭಾಸ್ಕರ್ ಕಮಲ ಹೇಳಿದನ್ನ ಕೇಳಿ ಬೇರೆ ದಾರಿ ಇಲ್ಲದೆ ಮನೇಲಿದ್ದ ಒಂದು ಬೆಲ್ಲನ ತಿಂದು ಹೊಟ್ಟೆ ತುಂಬಾ ನೀರ್ ಕುಡಿದು ಪುನಃ ಹೊಲಕ್ಕೆ ಹೊರಟೋದ. ಇದು ಆ ದಿನ ನಡೆದಿದ್ದಲ್ಲ, ಪ್ರತಿದಿನ ಯಾವಾಗ್ಲೂ ಇದೇ ರೀತಿ ನಡೀತಾ ಇತ್ತು. ಭಾಸ್ಕರ್ ತುಂಬಾನು ತಾಳ್ಮೆಯಿಂದ ಇದ್ದ. ಹೇಗಾದ್ರೂ ಒಂದಿನ ಅವಳು ಬದ್ಲಾಗ್ತಾಳೆ ಅಂತ ಅಂದ್ಕೊಂಡು ಅವಳು ಯಾವಾಗ ಬದ್ಲಾಗ್ತಾಳೋ ಅಂತ ಕಾಯ್ತಾ ಇದ್ದ. ಹೆಂಡತಿ ಹತ್ತಿರ ಪ್ರೀತಿಯಿಂದ ಹೇಳ್ದ, ಸ್ವಲ್ಪ ಕೋಪದಿಂದಾನು ಹೇಳ್ದ. ಆದ್ರೆ ಕಮಲ ಅಂತೂ ಸ್ವಲ್ಪನೂ ಬದ್ಲಾಗ್ಲೇ ಇಲ್ಲ. ಅಯ್ಯೋ, ಇವತ್ತೊಂದೇ ದಿನ ತಾನೇ ರೀ, ನಾಳೆಯಿಂದ ಎಲ್ಲಾನು ಸರಿಯಾಗಿ ಮಾಡ್ತೀನಿ ಅಂತ ಹೇಳೋಳು. ಆದ್ರೆ ಮರುದಿನ ಕೂಡ ಅವಳು ಯಾವುದೇ ಕೆಲಸನೂ ಮಾಡದೆ ಮಲಗಿ ನಿದ್ರೆ ಮಾಡೋಳು. ಒಂದಿನ ಹೊಲದಲ್ಲಿ ರಂಗಯ್ಯ ಭಾಸ್ಕರ್ ಹತ್ರ, ಏನ್ ಭಾಸ್ಕರ್, ನೋಡಕ್ಕೆ ತುಂಬಾನು ಸಪೂರವಾಗಿದ್ಯಾ? ಸರಿಯಾಗಿ ಊಟ ಮಾಡೋದಿಲ್ವಾ, ಇಲ್ಲ ಮನೆಯಲ್ಲಿ ಯಾರು ಅಡ್ಗೆ ಮಾಡೋದಿಲ್ವಾ? ಅದನ್ನು ಕೇಳಿ ಭಾಸ್ಕರ್ ನಗುತ್ತಾ, ಹಾಗೇನಿಲ್ಲ ರಂಗಯ್ಯ, ಕೆಲ್ಸ ಜಾಸ್ತಿ ಅಲ್ವಾ, ಅದಕ್ಕೆ ಸಪೂರ ಆಗ್ತಾ ಇದ್ದೀನಿ. ಕಮಲ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ಓ ಹೌದಾ, ಸರಿ, ಏನಾದ್ರೂ ಕಷ್ಟ ಇದ್ರೆ ಹೇಳು, ನಾನಿದ್ದೀನಿ, ಸರಿನಾ? ಸ್ನೇಹಿತನ ಮುಂದ್ಗಡೆ ತನ್ನ ಹೆಂಡತಿಯ ಬಗ್ಗೆ ಹೇಳ್ಬಾರ್ದು ಅಂತ ಅಂದ್ಕೊಂಡು ಭಾಸ್ಕರ್ ಸುಳ್ಳು ಹೇಳ್ದ. ಆದ್ರೆ ಅವನ ಮನಸ್ಸೊಳಗಡೆ ಮಾತ್ರ ಆ ನೋವು ಹಾಗೇನೆ ಇತ್ತು. ಮನೆಗೆ ಹೋದ್ರೆ ನೆಮ್ಮದಿ ಇರಲ್ಲ, ಹೊಲದಲ್ಲಿ ಇದ್ರೆ ಹಸು ಇರಕ್ಕೆ ಬಿಡಲ್ಲ. ಅವನು ಅವನ ತಾಳ್ಮೆನ ಸಂಪೂರ್ಣವಾಗಿ ಕಳ್ಕೊಂಡ. ಹೀಗೆ ದಿನಗಳು ಹೋಗ್ತಾ ಇತ್ತು. ಭಾಸ್ಕರ್ಗೆ ಒಂದು ಕಾಗದ ಬಂತು. ಆ ಕಾಗದದಲ್ಲಿ ಪಕ್ಕದೂರಿನಲ್ಲಿದ್ದ ಅವನ ಅಕ್ಕ ಶಾರದಾ ಗಂಡನ ಜೊತೆ ಬರ್ತೀನಿ ಅಂತ ಬರ್ತಿದ್ಲು. ಶಾರದಾ ಅಂದ್ರೆ ಭಾಸ್ಕರ್ಗೆ ತುಂಬಾನು ಇಷ್ಟ. ಅವಳು ಯಾವಾಗ್ಲೂ ಚುರುಕಾಗಿ ಕೆಲಸ ಮಾಡೋಳು. ಅವಳಿಗೆ ಮನೆ ತುಂಬಾ ಸ್ವಚ್ಛವಾಗಿರ್ಬೇಕು, ಆಹಾರ ಅಮೃತದ ತರ ಇರ್ಬೇಕು, ಹಾಗಂತ ಹೇಳೋಳು. ತಕ್ಷಣ ಭಾಸ್ಕರ್ ಕಮಲ ಹತ್ತಿರ ಹೋದ. ಕಮಲ ಕಮಲ, ನಿನಗ್ ವಿಷಯ ಗೊತ್ತಾ? ನಾಳೆ ಅಕ್ಕ ಬಾವ ಇಬ್ರು ನಮ್ಮ ಮನೆಗ್ ಬರ್ತಾ ಇದ್ದಾರೆ. ಆವಾಗ ಕಮಲ ಭಾಸ್ಕರ್ ಹತ್ರ, ಹೌದಾ, ಒಳ್ಳೆ ವಿಷಯ ತಾನೇ, ಬರ್ಲಿ. ಆವಾಗ ಭಾಸ್ಕರ್ ಗೊಂದಲದಿಂದ, ಅದೆಲ್ಲ ಸರಿ, ಆದ್ರೆ ಅಕ್ಕನಿಗೆ ಮನೆ ಸ್ವಚ್ಛವಾಗಿರ್ಬೇಕು. ಇವತ್ತಾದ್ರೂ ಇನ್ನ ಸೋಮಾರಿತನನ ಬಿಟ್ಬಿಟ್ಟು ಮನೇನ ಸ್ವಚ್ಛ ಮಾಡು. ಹಾಗೇನೆ ಹೊರಗಡೆ ಅಂಗಳ ಗುಡಿಸಿ ರಂಗೋಲಿ ಹಾಕು. ನಾನು ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ ಬರ್ತೀನಿ. ಅವ್ರಿಬ್ರಿಗೆ ಒಳ್ಳೆ ಅಡ್ಗೆ ಮಾಡಿ ಕೊಡ್ಬೇಕು. ನನ್ ಮರ್ಯಾದೆನ ಕಾಪಾಡು ಕಮಲ. ಅರೆ, ಅದ್ರ ಬಗ್ಗೆ ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಬಂದವರು ಆಶ್ಚರ್ಯ ಪಡೋ ಥರ ನಾನ್ ನೋಡ್ಕೊಳ್ತೀನಿ. ನೀವು ಮೊದಲು ಸಂತೆಗೆ ಹೋಗ್ಬಿಟ್ ಬನ್ನಿ. ಭಾಸ್ಕರ್ ಹೆಂಡತಿಯ ಮಾತನ್ನ ಕೇಳಿ ಸಂತೋಷದಿಂದ ಸಂತೆಗೆ ಹೋದ. ಈ ಕಡೆ ಕಮಲ, ಇನ್ನೂ ಸುಮಾರು ಸಮಯ ಇದೆ ಅಲ್ವಾ, ಸ್ವಲ್ಪ ನಿದ್ರೆ ಮಾಡಿ ಆಮೇಲೆ ಎದ್ದು ನೋಡ್ತೀನಿ, ಹಾಗಂತ ಹೇಳಿ ಪುನಃ ಮಲಗಿ ನಿದ್ರೆ ಮಾಡಿದ್ಲು. ಹೀಗೇನೆ ಸುಮಾರು ಸಮಯನೂ ಹೋಯ್ತು. ಸಂತೆಗೆ ಹೋಗಿದ್ದ ಭಾಸ್ಕರ್ ಮನೆಗೆ ವಾಪಸ್ ಬಂದ. ಮನೆ ಬೆಳಿಗ್ಗೆ ಹೇಗಿತ್ತೋ ಇವಾಗ ಕೂಡ ಅದೇ ರೀತಿ ಇತ್ತು. ಅವನಿಗೆ ಕೋಪ ಅಂತೂ ತುಂಬಾನು ಹೆಚ್ಚಾಯಿತು. ಭಾಸ್ಕರ್ ಕೋಪದಿಂದ, ಏನ್ ಕಮಲ ಇದು, ಇನ್ನು ಯಾವ್ದೇ ಕೆಲ್ಸನ ಮಾಡ್ಲಿಲ್ವಾ? ಅವ್ರು ಬರೋ ಸಮಯ ಆಯ್ತು, ನನ್ ಮರ್ಯಾದೆನ ಹರಾಜಾಗ್ತಾ ಇದೆಯಾ ನೀನು? ಕಮಲ ತಕ್ಷಣ ಎದ್ದು, ಅಯ್ಯಯ್ಯೋ ಕ್ಷಮಿಸ್ಬಿಡಿ, ನಾನು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ಬಿಟ್ಟೆ, ಹೆದರ್ಬೇಡಿ, ಅರ್ಧ ಗಂಟೆಯಲ್ಲಿ ಎಲ್ಲ ಕೆಲಸನೂ ಮಾಡ್ತೀನಿ. ಹಾಗೆ ಅವಳು ಹೇಳ್ತಾ ಇದ್ದಾಗ್ಲೇ ಹೊರಗಡೆ ಗಾಡಿ ಶಬ್ದ ಅವ್ರಿಗೆ ಕೇಳಿಸ್ತು. ಭಾಸ್ಕರ್ ಅಕ್ಕ ಶಾರದಾ ಭಾವ ಇಬ್ರು ಬಂದ್ರು. ಹೊರಗಡೆ ಗುಡಿಸ್ದೇ ಇರುವ ಅಂಗಳ, ಮನೆಯೊಳಗಡೆ ಎಲ್ಲಾನು ಕೊಳಕಾಗಿತ್ತು. ಅದನ್ನ ನೋಡಿ ಶಾರದಾ ಮುಖ ಬಾಡಿ ಹೋಯ್ತು, ಭಾಸ್ಕರ್ ಮುಖನೂ ಬಾಡಿ ಹೋಯ್ತು. ಶಾರದಾ ತಮ್ಮನನ್ನ ನೋಡಿ, ಏನೋ ಭಾಸ್ಕರ್, ನಿನಗೇನಾದ್ರೂ ಹುಷಾರಿಲ್ವಾ? ಮನೆ ಯಾಕೆ ಹೀಗಿದೆ? ಕಮಲನೂ ತುಂಬಾನೇ ಸುಸ್ತಾಗಿದ್ದಾಳೆ. ಆವಾಗ ಭಾಸ್ಕರ್, ಏನಿಲ್ಲಕ್ಕ, ಸ್ವಲ್ಪ ಕೆಲ್ಸ ಜಾಸ್ತಿ ಇತ್ತು. ಆವಾಗ ತಕ್ಷಣ ಕಮಲ, ಹೌದಕ್ಕ, ರಾತ್ರಿಯಿಂದ ಇವರಿಗೆ ಹುಷಾರಿಲ್ಲ,
ಅವ್ರಿಗೆ ಹುಷಾರಿಲ್ಲ ಅನ್ನುವಾಗ ಮನೆ ಕೆಲಸ ನೋಡಕ್ಕಾಗುತ್ತಾ ಅವ್ರ ಜೊತೆ ಇದ್ದು ಅವರಿಗೆ ಸೇವೆ ಮಾಡ್ತಿದ್ದೆ. ಕಮಲ ಹೇಳಿದ ಸುಳ್ಳಿಗೆ ಭಾಸ್ಕರ್ಗೆ ತುಂಬಾನು ಚಿಂತೆಯಾಯಿತು. ಆದ್ರೆ ಶಾರದಾ ಕಮಲ ತನ್ನ ತಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ಲು. ತಕ್ಷಣ ಶಾರದಾನೇ ತಯಾರಾಗಿ ಮನೆನೆಲ್ಲ ಕ್ಲೀನ್ ಮಾಡಿ ಇರೋದನ್ನಿಟ್ಟು ಅಡಿಗೆನೂ ಮಾಡಿ ಎಲ್ರಿಗೂ ಊಟ ಹಾಕಿದ್ಲು. ಆ ದಿನ ಇಡೀ ಭಾಸ್ಕರ್ ತುಂಬಾನು ಚಿಂತೆಯಿಂದ ಇದ್ದ. ಅವನಿಗೆ ಅವಮಾನ ಆದ ಹಾಗೆ ಇತ್ತು. ಅಕ್ಕ ಬಾವ ಇಬ್ರು ಮನೆಯಿಂದ ಹೋದ್ಮೇಲೆ ಭಾಸ್ಕರ್ ಮೊದಲನೇ ಸಲ ಕಮಲ ಜೊತೆ ಜಗಳ ಮಾಡ್ದ. ನಿನಗೆ ನಾಚಿಕೆ ಆಗಲ್ವಾ? ಅಕ್ಕನ್ ಮುಂದ್ಗಡೆ ನನಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ತೀಯಾ? ನೀನು ಸೋಮಾರಿ ಅಂತ ನಿಜ ಹೇಳ್ಬೇಕಾಗಿತ್ತು. ನನ್ನ ಅಕ್ಕನ್ ಮುಂದ್ಗಡೆ ನನ್ನ ಮಾನ ತೆಗೆದ್ಬಿಟ್ಟಲ್ಲ ನೀನು. ಕಮಲ ಅಳುತ್ತಾ, ನನ್ನನ್ನ ಕ್ಷಮಿಸ್ಬಿಡಿ, ಇನ್ ಯಾವಾಗ್ಲೂ ಹೀಗೆ ಮಾಡಲ್ಲ. ನಿಮ್ಮನ್ನ ಕಷ್ಟಪಡಿಸ್ಬೇಕು ಅಂತ ನಾನು ಅಂದ್ಕೊಂಡಿಲ್ಲ. ಕಮಲ ಅಳೋದನ್ನ ನೋಡಿ ಭಾಸ್ಕರ್ಗೆ ಚಿಂತೆಯಾಯಿತು. ಆದ್ರಿಂದ ಅವನು ಅವಳನ್ನ ಕ್ಷಮಿಸ್ತಾ. ಆದ್ರೆ ಈ ಘಟನೆ ಮಾತ್ರ ಅವನ ಹೃದಯದಲ್ಲಿ ಮುಳ್ಚುಚ್ಚಿದ ಹಾಗೆ ಇತ್ತು. ಹಾಗೆ ದಿನಗಳು ಹೋಯ್ತು. ಕಮಲ ಸ್ವಲ್ಪ ಕೂಡ ಬದಲಾಗ್ಲೇ ಇಲ್ಲ. ಈ ಸಲ ಬೆಳೆ ತುಂಬಾ ಚೆನ್ನಾಗಿ ಬೆಳೆದಿತ್ತು. ಭಾಸ್ಕರ್ ಹಗಲು ರಾತ್ರಿ ಕಷ್ಟಪಟ್ಟು ಆ ಧಾನ್ಯಗಳನ್ನ ಕೊಯ್ಲು ಮಾಡಿ ಮನೆ ಹೊರಗಡೆ ಇರುವ ಜಾಗದಲ್ಲಿ ಅದನ್ನ ಒಣಗಾಕಿದ್ದ. ಬಂಗಾರದ ತರ ಇರುವ ಧಾನ್ಯದ ರಾಶಿನ ನೋಡಿ ಅವನು ಸಂತೋಷಪಟ್ಟ. ಆ ಧಾನ್ಯ ಚೆನ್ನಾಗಿ ಒಣಗಿದ್ರೇನೆ ಅದನ್ನ ಮೂಟೆಯಲ್ಲಿ ತುಂಬಿಸಿ ಮಾರಕ್ಕಾಗುತ್ತೆ. ಒಂದಿನ ಬೆಳಿಗ್ಗೆ ಭಾಸ್ಕರ್ ಪಟ್ನಕ್ಕೆ ಹೋಗ್ಬೇಕಾಗಿತ್ತು. ಹೊರಗಡೆ ಮೋಡಗಳೆಲ್ಲಾನು ಕಪ್ಪಾಗ್ತಾ ಇತ್ತು. ಕಮಲ, ಒಂದು ಮುಖ್ಯವಾದ ವಿಷಯಕ್ಕೆ ನಾನು ಪಟ್ನಕ್ಕೆ ಹೋಗ್ಬೇಕು. ಹೊರಗಡೆ ಆಕಾಶ ನೋಡಿದೆ ಅಲ್ವಾ? ಮೋಡೆಗಳೆಲ್ಲ ಕಪ್ಪಾಗಿದೆ. ಮಳೆ ಬಂದ್ರೂ ಬರ್ಬೋದು. ಒಂದ್ ವೇಳೆ ಮಳೆ ಬರೋ ತರ ಇದ್ರೆ ನೀನು ಕೂಲಿಗಳನ್ನ ಕರೆದು ಹೊರಗಡೆ ಒಣಗ್ತಾ ಇರುವ ಧಾನ್ಯನ ಪ್ಲಾಸ್ಟಿಕ್ ಕವರ್ ಹಾಕಿ ಮುಚ್ಚಿಡಕ್ಕೆ ಹೇಳು. ಸ್ವಲ್ಪ ಕೂಲಿ ಜಾಸ್ತಿ ಆದ್ರೂ ಪರವಾಗಿಲ್ಲ. ಇದು ನನ್ನ 1 ವರ್ಷ ಕಷ್ಟ. ಒಂದೇ ಒಂದು ಭತ್ತ ಕೂಡ ನನಿಬಾರ್ದು. ಅದನ್ನ ಕೇಳಿ ಕಮಲ, ನನಗ್ ಗೊತ್ತು ರೀ, ಇದನ್ನೆಲ್ಲ ನೀವ್ ಹೇಳ್ಬೇಕಾ? ಯಾಕೆ ನನಗ್ ಗೊತ್ತಿಲ್ವಾ? ದಿನ ಒಂದ್ ಕೆಲ್ಸ ನನಗೆ ಕೊಡ್ಲಿಲ್ಲ ಅಂದ್ರೆ ನಿಮ್ಗೇನ್ ಇದ್ರೆ ಬರಲ್ಲ ಅಲ್ವಾ? ಭಾಸ್ಕರ್ ಕೈ ಮುಗ್ದು, ನಿನಗೆ ಕೈ ಮುಗ್ತೀನಿ ಕಮಲ. ಈ ಒಂದ್ ವಿಷಯ ಮಾತ್ರ ಮರಿಬೇಡ. ಆಮೇಲೆ ನಮ್ಮಿಂದ ಏನೂ ಮಾಡಕ್ಕಾಗಲ್ಲ. ಹಾಗಂತ ಹೇಳಿ ಭಾಸ್ಕರ್ ಪಟ್ನಕ್ಕೆ ಹೋದ. ಕಮಲ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು, ಅರೇ ಇವಾಗ ಮಳೆ ಏನು ಬರಲ್ಲ, ಒಂದ್ ವೇಳೆ ಬಂದ್ರೆ ಆವಾಗ ನೋಡೋಣ ಹಾಗಂತ ಹೇಳಿ ಕಮಲ ಹೋಗಿ ಮಲ್ಗೆ ನಿದ್ರೆ ಮಾಡಿದ್ಲು. ಸ್ವಲ್ಪ ಸಮಯನೂ ಆಯ್ತು. ಆಕಾಶದಲ್ಲಿ ಮೋಡಗಳೆಲ್ಲ ತುಂಬಾ ಕಪ್ಪಾಗಿ ಬದಲಾಗ್ತಾ ಇತ್ತು. ಗಾಳಿ ತಂಪಾಗ್ತಾ ಇತ್ತು. ಪಕ್ಷಿಗಳೆಲ್ಲರೂ ಅವರ ಗೂಡಿಗೆ ಹೋಗ್ಬಿಟ್ರು. ಪಕ್ಕದೊಳದಲ್ಲಿ ಇದ್ದ ರಂಗಯ್ಯ ತಕ್ಷಣ ಅಲ್ಲಿಗೆ ಬಂದ. ಅತಿಗೆ ಹೊರಗಡೆ ಬನ್ನಿ. ದೊಡ್ಡ ಗಾಳಿ ಮಳೆ ಬರೋ ತರ ಇದೆ. ಧಾನ್ಯ ಹೊರಗಡೆ ಇದೆ. ಏನಾದ್ರೂ ಮಾಡ್ಬೇಕಲ್ವಾ? ಕಮಲ ತಕ್ಷಣ ಎದ್ದು ಹೊರಗಡೆ ಬಂದು, ಏನ್ ರಂಗಯ್ಯಣ್ಣ, ಏನಿವಾಗ? ಮಳೆ ಬಂದ್ರೆ ಬರ್ಲಿ ಬಿಡೋ, ಸ್ವಲ್ಪ ಹೊತ್ತು ಬಂದು ಹೋಗ್ಬಿಡುತ್ತೆ. ಏನತ್ತಿಗೆ ಹೀಗೆ ಹೇಳ್ತಾ ಇದ್ದೀರಾ? ಇದು ಮೆಲ್ಲೆ ಬರೋ ಮಳೆ ಅಲ್ಲ, ದೊಡ್ಡ ಮಳೆ ಬರುತ್ತೆ ಅಂತ ಅನಿಸ್ತಾ ಇದೆ. ಕೂಲಿಗಳನ್ನ ಕರೆದು ಬೇಗ ಈ ಧಾನ್ಯನ ಕಾಪಾಡ್ಬೇಕು. ಕಮಲ ಸೋಮಾರಿತನದಿಂದ, ಅರೇ ಇವಾಗ ಕೂಲಿಗಳನ್ನ ಹುಡ್ಕೊಂಡು ಎಲ್ಲಂತ ಹೋಗೋದು? ಎಲ್ರೂ ಅವ್ರ ಕೆಲ್ಸದಲ್ಲಿ ಇರ್ತಾರೆ. ಮಳೆ ಏನ್ ಬರಲ್ಲ, ನೀವು ಬಿಡಿ ಅಣ್ಣ. ಹಾಗೆ ಕಮಲ ಹೇಳಿದಕ್ಕೆ ರಂಗಯ್ಯ ಏನು ಮಾಡಕ್ಕಾಗದೆ ಅವನ ಹೊಲದಲ್ಲಿ ಒಣಗಾಕಿರುವ ಧಾನ್ಯಗಳನ್ನ ತೆಗೆದಿಡೋದಕ್ಕೋಸ್ಕರ ಹೋದ. ಕಮಲ ಮನೆಯೊಳಗಡೆ ಹೋಗಿ ಕೂತ್ಕೊಂಡ್ಲು. ಸ್ವಲ್ಪ ಸಮಯದಲ್ಲೇ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. 1 ಗಂಟೆ ಸಮಯ ಸರಿಯಾದ ಮಳೆ. ಹೊರಗಡೆ ಒಣಗಾಕಿದ್ದ ಧಾನ್ಯ ಎಲ್ಲಾನು ನೀರಲ್ಲಿ ಮುಳುಗೋಯ್ತು. ಕೆಲವು ನೀರಿನಲ್ಲಿ ಹುಡ್ಕೊಂಡು ಹೋಯ್ತು, ಕೆಲವು ಅಲ್ಲೇ ಕೆಸರಾಗಿ ಆ ಕೆಸರಲ್ಲಿ ಮುಳುಗೋಯ್ತು. ಸಂಜೆ ಸಮಯ ಭಾಸ್ಕರ್ ಮನೆಗ್ ಬಂದ. ದೂರದಿಂದಾನೇ ನೀರಿನಲ್ಲಿ ತುಂಬಿರುವ ಕೆಸರಿನಲ್ಲಿ ಬಿದ್ದಿರುವ ಧಾನ್ಯಗಳನ್ನ ನೋಡ್ದ. ಅವನ ಕಾಲಿನ ಕೆಳಗಡೆ ಇರುವ ಭೂಮಿ ಅಲ್ಲಾಡ ತರ ಇತ್ತು. 1 ವರ್ಷ ಇಡೀ ಅವನ್ ಪಟ್ಟ ಕಷ್ಟ, ಅವನು ಸುರಿಸಿದ ಬೇವ್ರು ಎಲ್ಲಾನು ಒಂದು ಕ್ಷಣದಲ್ಲಿ ಹಾಳಾಗೋಯ್ತು ಅಂತ ಅವನ ಹೃದಯ ಚುಕ್ಕು ನೂರಾಯ್ತು. ಅವನು ಅಲ್ಲೇ ಕೂತ್ಕೊಂಡು ಜೋರಾಗಿ ಅಳಕ್ಕೆ ಶುರು ಮಾಡ್ದ. ಗಂಡ ಬಂದಿದ್ದನ್ನ ನೋಡಿ ಕಮಲ ಹೆದರ್ಕೊಂಡೆ ಹೊರಗಡೆ ಬಂದ್ಲು. ನೀರಿನಲ್ಲಿ ಮುಳುಗೋಗಿರುವ ಧಾನ್ಯ, ಅದ್ರ ಮುಂದ್ಗಡೆ ಕೂತ್ಕೊಂಡು ಅಳ್ತಾ ಇರುವ ತನ್ನ ಗಂಡ, ಎರಡನ್ನು ನೋಡಿ ಏನ್ ಮಾಡ್ದಂತ ಅವಳಿಗೆ ಅರ್ಥ ಆಗ್ಲಿಲ್ಲ. ಅವಳು ಮೆಲ್ಲೆ ಭಾಸ್ಕರ್ ಹತ್ತಿರ ಹೋದ್ಲು. ಆದ್ರೆ ಭಾಸ್ಕರ್ ಅವಳನ್ನ ನೋಡ್ದೆ ಆಕಾಶವನ್ನು ನೋಡಿ, ಮುಗೀತು ಕಮಲ, ಎಲ್ಲಾನು ಮುಗೀತು. ನನ್ನ 1 ವರ್ಷ ಕಷ್ಟ ಹೀಗೆ ನೀರಿನಲ್ಲಿ ಮುಳುಗೋತ್ತು. ನಾನು ನಿನ್ನತ್ರ ಹೇಳಿದ್ದು ಒಂದೇ ಒಂದು ಕೆಲ್ಸ. ಆ ಒಂದು ಕೆಲ್ಸನ ಕೂಡ ನಿನ್ನಿಂದ ಸರಿಯಾಗಿ ಮಾಡಕ್ಕಾಗಿಲ್ಲ ಅಲ್ವಾ? ಅವನ ಧ್ವನಿಯಲ್ಲಿ ಕೋಪ ಇಲ್ಲ, ಆದ್ರೆ ಅವನ ಧ್ವನಿಯಲ್ಲಿ ತುಂಬಾನೇ ನೋವಿತ್ತು. ಅವನ ಮಾತುಗಳು ಬಾಣದ ತರ ಕಮಲ ಹೃದಯದಲ್ಲಿ ಚುಚ್ಕೊಳ್ತು. ಈ ದಿನ ಅವಳ ಸೋಮಾರಿತನ ಎಷ್ಟು ದೊಡ್ಡ ಅನರ್ಥಕ್ಕೆ ಕಾರಣವಾಗಿದೆ ಅನ್ನೋದು ಅವಳಿಗೆ ಅರ್ಥ ಆಯ್ತು. ಅದು ಬರೀ ಧಾನ್ಯ ಅಲ್ಲ, ಅದು ಅವರ ಜೀವನ. ಅವಳ ಸೋಮಾರಿತನ ಅವಳ ಗಂಡನ ಕಷ್ಟವನ್ನು, ಅವಳ ಭವಿಷ್ಯವನ್ನು ಏನ್ ಮಾಡಿದೆ ಅನ್ನೋದು ಅವಳಿಗೆ ಅರ್ಥ ಆಯ್ತು. ಕಮಲ ಅವನ ಕಾಲಲ್ಲಿ ಬಿದ್ದು ಅಳುತ್ತಾ, ನನ್ನನ್ನ ಕ್ಷಮಿಸ್ಬಿಡಿ, ನಾನು ಮಾಡಿದ ತಪ್ಪು. ನನ್ನ ಸೋಮಾರಿತನದಿಂದ ನಮ್ಮ ಜೀವನನ ನಾನು ನಾಶ ಮಾಡಿದ್ದೀನಿ. ನಾನು ಮಾಡಿದ್ದು ತಪ್ಪಲ್ಲ.
ದೊಡ್ಡ ಪಾಪ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಭಾಸ್ಕರ್ ಅಳುತ್ತಾ, ಇವಾಗ ನಿನ್ನನ್ನ ಕ್ಷಮಿಸಿದ್ರೆ ಏನ್ ಪುಣ್ಯ ಕಮಲ? ಹೋದ ಧಾನ್ಯ ವಾಪಸ್ ಬರುತ್ತಾ? ಸಾಲಕ್ಕೆ ನಾನೇನ್ ಮಾಡೋದು? ನಾಳೆಯಿಂದ ಏನ್ ತಿನ್ನೋದು? ಹಾಗಂತ ಹೇಳಿ ಭಾಸ್ಕರ್ ಜೋರಾಗಿ ಅಳ್ತಾ ಇದ್ದ. ಆ ದಿನ ರಾತ್ರಿ ಯಾರು ಕೂಡ ನಿದ್ರೆ ಮಾಡ್ಲೇ ಇಲ್ಲ. ಒಬ್ರು ಪಟ್ಟ ಕಷ್ಟ ಎಲ್ಲಾನು ವೃಧಾ ಆಯ್ತು ಅಂತ, ಇನ್ನೊಬ್ರು ಅವರ ಸೋಮಾರಿತನದಿಂದ ನಷ್ಟ ಆಯ್ತು ಅಂತ ಪಶ್ಚಾತ್ತಾಪ ಪಡ್ತಿದ್ರು. ಆ ದಿನ ರಾತ್ರಿ ಕಮಲ ಅವಳ ಜೀವನದಲ್ಲಿ ಒಂದು ಮುಖ್ಯವಾದ ನಿರ್ಧಾರನ ತೆಗೆದ್ಲು. ಮರುದಿನ ಬೆಳಗ್ಗೆ ಕಮಲ ಸೂರ್ಯ ಉದಯವಾಗೋದಕ್ಕಿಂತ ಮುಂಚೆನೆ ಬೇಗ ಎದ್ಲು. ಮನೆ ಎಲ್ಲಾನು ಕ್ಲೀನ್ ಮಾಡಿದ್ಲು. ಅಂಗಳ ಗುಡಿಸಿ ನೀರ್ ಹಾಕಿ ಅದ್ರ ಮೇಲೆ ಅಂದವಾದ ರಂಗೋಲಿ ಹಾಕಿದ್ಲು. ಆಮೇಲೆ ಬಂದು ಅಡಿಗೆ ಮಾಡಿ ತನ್ನ ಗಂಡನಿಗೆ ಊಟ ತಯಾರು ಮಾಡಿದ್ಲು. ಭಾಸ್ಕರ್ ಬೆಳಿಗ್ಗೆ ಎದ್ದಾಗ ಇದೆಲ್ಲವನ್ನು ನೋಡಿ ತುಂಬಾನು ಆಶ್ಚರ್ಯಪಟ್ಟ. ಆದ್ರೆ ಅವನು ಏನೂ ಮಾತಾಡ್ಲಿಲ್ಲ. ಕಮಲ ನಾಚಿಕೆಯಿಂದ, ರೀ, ನಾನು ನನ್ನನ್ನು ಕ್ಷಮಿಸಿ ಅಂತ ಕೇಳಲ್ಲ. ಆ ಅರ್ಹತೆ ನನಗಿಲ್ಲ. ನಾನು ಬದಲಾಗಿ ತೋರಿಸ್ತೀನಿ. ನಡೆದಿದ್ದನ್ನ ನಮ್ಮಿಂದ ಬದಲಾಯಿಸಕ್ಕಾಗಲ್ಲ. ಉಳಿದಿರುವ ಧಾನ್ಯದಿಂದ ಏನಾದರೂ ಮಾಡೋಕ್ಕಾಗುತ್ತಾ ಅಂತ ನೋಡೋಣ. ನಾನು ನಿಮ್ಮ ಜೊತೆ ಸೇರಿ ಕಷ್ಟಪಡ್ತೀನಿ. ಈ ಸಲ ನಾನು ಕೂಡ ನಿಮ್ಮ ಜೊತೆ ಹೊಲಕ್ಕೆ ಬರ್ತೀನಿ. ನಿಮ್ಮ ಕೆಲಸನ ನಾನು ಕೂಡ ಮಾಡ್ತೀನಿ. ದಯವಿಟ್ಟು ಈ ಒಂದು ಅವಕಾಶನ ನನಗೆ ಕೊಡಿ. ಅವಳ ಕಣ್ಣಿನಲ್ಲಿರುವ ಪಶ್ಚಾತ್ತಾಪ, ಅವಳ ಮಾತಿನಲ್ಲಿದ್ದ ಆ ನಿರ್ಧಾರ, ಅದನ್ನ ಅವನು ಅರ್ಥ ಮಾಡ್ಕೊಂಡ. ಅವನು ಮೌನವಾಗಿ ತಲೆ ಅಲ್ಲಾಡ್ಸ್ದ. ಆ ದಿನದಿಂದ ಕಮಲ ಸಂಪೂರ್ಣವಾಗಿ ಬದಲಾದ್ಲು. ಅವಳು ತನ್ನ ಸೋಮಾರಿತನನ ಬಿಟ್ಬಿಟ್ಲು. ಗಂಡನ ಜೊತೆ ಹೊಲ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಮನೆ ಕೆಲಸ ಎಲ್ಲಾನೂ ಮಾಡ್ತಾ ಇದ್ಲು. ಅವಳಲ್ಲಿ ಬಂದಿರುವ ಬದಲಾವಣೆ ನೋಡಿ ಊರಿನವರು ಎಲ್ರೂ ಕೂಡ ಆಶ್ಚರ್ಯಪಟ್ರು. ಗಂಡ ಹೆಂಡತಿ ಇಬ್ರು ಸೇರಿ ತುಂಬಾನೇ ಕಷ್ಟಪಟ್ಟು ಮೆಲ್ಲೆ ಮೆಲ್ಲೆ ಅವ್ರ ಜೀವನನ ಸರಿತಿದ್ಕೊಂಡ್ರು. ಕಮಲ ಅವಳ ಸೋಮಾರಿತನದಿಂದ ಕಳ್ಕೊಂಡಿದ್ದು ಬರೀ ಧಾನ್ಯ ಮಾತ್ರ ಅಲ್ಲ, ತನ್ನ ಗಂಡನ ನಂಬಿಕೆಯನ್ನು ಕೂಡ. ಆದ್ರೆ ಅವಳ ಶ್ರಮದಿಂದ, ಬದಲಾವಣೆಯಿಂದ ಆ ನಂಬಿಕೆನ ಪುನಃ ಸಂಪಾದನೆ ಮಾಡಿದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಸೋಮಾರಿತನ ಒಬ್ಬ ವ್ಯಕ್ತಿಯ ಕುಟುಂಬವನ್ನು ನಾಶ ಮಾಡುವ ಮೊದಲನೇ ಶತ್ರು. ಯಾವಾಗ್ಲೂ ಬಾಧ್ಯತೆಯಿಂದ ಕಷ್ಟಪಟ್ಟು ದುಡಿದ್ರೇನೆ ನಮ್ಮ ಜೀವನ ಸಂತೋಷವಾಗಿರಕ್ಕೆ ಅದು ಕಾರಣ ಆಗುತ್ತೆ. ಮಾಡಿದ ತಪ್ಪನ್ನ ಅರ್ಥ ಮಾಡ್ಕೊಂಡು ಪಶ್ಚಾತ್ತಾಪದಿಂದ ಅವರನ್ನ ಅವರು ಬದಲಾಯಿಸ್ಕೊಂಡ್ರೆ ಮಾತ್ರ ಅವ್ರ ಜೀವನ ಯಾವಾಗ್ಲೂ ಚೆನ್ನಾಗಿರೋದು. ಒಂದ್ ಕಾಲದಲ್ಲಿ ರಾಜೇಂದ್ರಪುರ ಅನ್ನುವ ಊರಿನಲ್ಲಿ ಪ್ರಜೆಗಳು ಎಲ್ರೂ ವ್ಯವಸಾಯ ಮಾಡ್ಕೊಂಡು ಸಾಧಾರಣ ಜೀವನನ ಬಾಳ್ತಾ ಇದ್ರು. ಅದೇ ಊರಿನಲ್ಲಿ ಕಸ್ತೂರಿ ಅಮ್ಮ ಅನ್ನುವ ಒಬ್ರು ಅಜ್ಜಿಯ ಕುಟುಂಬನೂ ಬಾಳ್ತಾ ಇತ್ತು. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಕಸ್ತೂರಿ ಅಮ್ಮ ತನ್ನ ಮಗನಾದ ಸುಂದರ್ ಹತ್ರ ಈ ರೀತಿ ಹೇಳಿದ್ರು, ಏನೋ ಮಗ, ಈ ವರ್ಷ ನಮ್ಮ ಹೊಲದಲ್ಲಿ ಬೆಳೆ ಚೆನ್ನಾಗಿ ಬೆಳೆಯುತ್ತಾ? ನನಗೆ ಸ್ವಲ್ಪ ಹುಷಾರಿಲ್ಲ ಅನ್ನೋದ್ರಿಂದ ನಾನು ಹೊಲದ ಕಡೆ ಬರಲೇ ಇಲ್ಲ. ಏನೋ ಬರ್ತಿದೆ ಅಮ್ಮ, ಆದ್ರೆ ಅಷ್ಟೇನು ಚೆನ್ನಾಗಿ ಬೆಳೀತಾ ಇರೋ ತರ ಅನಿಸ್ತಾ ಇಲ್ಲ. ಖರ್ಚು ಮಾಡಿರುವ ಹಣ ಅಂತೂ ವಾಪಸ್ ಸಿಗುತ್ತೆ, ಲಾಭ ಅಂತ ಏನೂ ಸಿಗಲ್ಲ. ಗೊಬ್ಬರ ಎಲ್ಲಾನು ಸರಿಯಾಗಿ ಹಾಕ್ತೇ ತಾನೆ? ಹಾಗಿರುವಾಗ ಯಾಕೋ ಬೆಳೆ ಸರಿಯಾಗಿ ಬೆಳೀತಾ ಇಲ್ಲ? ಅಮ್ಮ, ಇಷ್ಟು ಪ್ರಶ್ನೆ ಕೇಳಿ ನನಗೆ ಸಿಟ್ಟು ಬರಿಸ್ಬೇಡಮ್ಮ. ಈ ವರ್ಷ ಮುಗಿದ್ರೆ ನಾನು ಫ್ಯಾಕ್ಟ್ರಿ ಕಟ್ಟೋರಿಗೆ ನನ್ನ ಭೂಮಿನ ಕೊಡ್ಬೇಕು ಅಂತ ಇದ್ದೀನಿ. ಏನ್ ಹೇಳ್ತಾ ಇದೀಯಾ? ಹೊಲನ ಮಾರ್ತೀಯಾ? ನಮ್ಮ ಹೊಲನ ನಾವು ಮಾರಿದ್ರೆ ಹೆತ್ತ ತಾಯಿನ ಮಾರೋ ತರ ಅಂತ ಗೊತ್ತಿಲ್ವಾ? ಅಮ್ಮ, ನಾನು ಮಾತ್ರ ಅಲ್ಲ, ನಮ್ಮ ಊರಿನಲ್ಲಿ ಎಲ್ಲರೂ ಕೂಡ ಆ ಫ್ಯಾಕ್ಟ್ರಿ ಕಟ್ಟಕ್ಕೆ ಅವ್ರವ್ರ ಹೊಲನ ಕೊಡ್ತಾ ಇದ್ದಾರೆ. ಆ ಫ್ಯಾಕ್ಟ್ರಿ ನಮ್ಮ ಊರಿಗೆ ಬಂದ್ರೆ ನಾವು ಯಾರು ವ್ಯವಸಾಯ ಮಾಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಆ ಫ್ಯಾಕ್ಟ್ರಿಯಲ್ಲಿ ನಮ್ಮೆಲ್ರಿಗೂ ಕೆಲಸನೂ ಕೊಡ್ತೀನಿ ಅಂತ ಆ ಓನರ್ ಹೇಳಿದ್ದಾರೆ. ಮಗ, ಆ ಫ್ಯಾಕ್ಟ್ರಿ ನಮ್ಮ ಊರಿಗೆ ಬಂದ್ರೆ ನಮ್ಮಲ್ಲಿ ಎಲ್ರಿಗೂ ಕೆಲಸ ಸಿಗೋದು ನಿಜ. ಆದ್ರೆ ಆ ಫ್ಯಾಕ್ಟ್ರಿ ನಮ್ಮ ಊರಿಗೆ ಬಂದ್ರೆ ಇಲ್ಲಿ ವಾತಾವರಣ ಬದಲಾಗುತ್ತೆ, ಕಾಯಿಲೆಗಳು ಬರುತ್ತೆ, ನಾವೆಲ್ಲರೂ ಆಮೇಲೆ ಸಾಯ್ಬೇಕಾಗುತ್ತೆ. ಅಮ್ಮ, ಬಾಯಿಗೆ ಬಂದ ಹಾಗೆ ಏನಾದರೂ ಮಾತಾಡಬೇಡ. ಯಾರಿಗೂ ಇಲ್ಲದೆ ಇರುವ ಸಮಸ್ಯೆ ನಿನಗೇನಮ್ಮ? ಆ ಫ್ಯಾಕ್ಟ್ರಿ ನಮ್ಮ ಊರಿಗೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಅವರು ನಮ್ಮ ಹೊಲಕ್ಕೆ ಜಾಸ್ತಿ ಹಣ ಕೊಟ್ಟು ತಗೊಳ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ನಿನಗೆ ಯಾಕಮ್ಮ? ಊಟ ಮಾಡಿ ಒಂದು ಮೂಲೆಯಲ್ಲಿ ಬಿತ್ಕೋ ಅಮ್ಮ, ಹೋಗೋ. ಹಾಗಂತ ತನ್ನ ತಾಯಿಯ ಮೇಲೆ ಸಿಟ್ಟು ಮಾಡಿಕೊಂಡು ಸುಂದರ್ ಅಲ್ಲಿಂದ ಹೋದ. ಆದ್ರೆ ಪಾಪ ಕಸ್ತೂರಿ ಅಮ್ಮ ಆ ಫ್ಯಾಕ್ಟ್ರಿ ಅವ್ರ ಊರಿಗೆ ಬಂದ್ರೆ ಅವ್ರು ಯಾರೂ ಅಲ್ಲಿ ಬಾಳಕ್ಕಾಗಲ್ಲ ಅಂತ ಅಂದ್ಕೊಂಡು ತುಂಬಾನು ಬೇಜಾರು ಮಾಡ್ಕೊಳ್ತಿದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ಸುಂದರ್ ಮನೆಗೆ ಗಣಪತಿ ಅನ್ನುವ ಒಬ್ಬ ವ್ಯಕ್ತಿ ಬಂದು ಈ ರೀತಿ ಹೇಳ್ದ, ಸುಂದರ್ ಅವರೇ, ನಿಮ್ಮ ಹೊಲದ ಸುತ್ತ ಇರುವ ಹೊಲ ಎಲ್ಲಾನು ನಾನು ತಗೊಂಡೆ. ನಿಮ್ದು ಮಾತ್ರ ಇನ್ನೂ ಹಾಗೇನೆ ಉಳಿದಿದೆ. ನನಗೆ ಯಾಕೆ ನೀವು ನಿಮ್ಮ ಹೊಲನ ಕೊಡ್ತಾ ಇಲ್ಲ? ತಡ ಮಾಡ್ತಾ ಇದ್ದೀರಾ? ಹೊಲನ ಕೊಡ್ತಿರೋ ಇಲ್ವೋ? ಏನ್ ಗಣಪತಿ ಅವರೇ ಹಾಗೆ ಕೇಳ್ತಾ ಇದ್ದೀರಾ? ನಾನು ನನ್ನ ಹೊಲನ ನಿಮ್ಗೆ ಮಾರ್ಬೇಕು ಅಂತಾನೆ ಇದ್ದೀನಿ. ಆದ್ರೆ ಆ ಹೊಲ ನಮ್ಮಮ್ಮನ ಹೆಸರಲ್ಲಿ ಇದೆ. ನಮ್ಮಮ್ಮ ಸೈನ್ ಹಾಕಿದ್ರೇನೆ ಆ ಹೊಲನ ಮಾರಕ್ಕಾಗೋದು. ಹೌದಾ? ಹಾಗಾದ್ರೆ ನಿಮ್ಮಮ್ಮನ ಬರಕೇಳಿ, ಈ ಪತ್ರದಲ್ಲಿ ಒಂದು ಸೈನ್ ಮಾಡಕ್ಕೆ ಹೇಳಿ. ಆಮೇಲೆ ನಿಮ್ಮ ಹೊಲಕ್ಕೆ ಎಷ್ಟು ಹಣ ಕೊಡಬೇಕು ಅಷ್ಟನ್ನ ಇವಾಗಲೇ ಕೊಡ್ತೀನಿ.
ನೀವು ನಿಮ್ಮ ಹೊಲನ ಮಾರಿದ್ರೆ ಈ ಊರಿನಲ್ಲಿರುವ ಎಲ್ಲ ಹೊಲನೂ ನನಗೆ ಸ್ವಂತ ಆಗುತ್ತೆ. ಆವಾಗ ನಾನು ಯಾವುದೇ ಭಯನೇ ಇಲ್ಲದೆ ಫ್ಯಾಕ್ಟ್ರಿ ಕಟ್ಟೋ ಕೆಲಸ ಶುರು ಮಾಡ್ತೀನಿ. ಹಾಗಂತ ಅವ್ರು ಮಾತಾಡ್ತಾ ಇದ್ದಾಗ ಕಸ್ತೂರಿ ಅಮ್ಮ ಬಂದು ಈ ರೀತಿ ಹೇಳಿದ್ರು. ಯಾರೋ ಹೇಳಿದೋ ನಿನಗೆ ನಾನು ನನ್ನ ಹೊಲನ ಮಾರ್ತೀನಿ ಅಂತ. ಇಲ್ಲಿ ನೋಡೋ, ಎಲ್ರೂ ಅವ್ರವ್ರ ಹೊಲನ ಮಾರಿರ್ಬೋದು, ಆದರೆ ನಾನಂತೂ ಖಂಡಿತ ನನ್ನ ಹೊಲನ ನಿನಗೆ ಮಾರಲ್ಲ. ಯಾಕಂದರೆ ಇಲ್ಲಿರುವ ಎಲ್ಲ ಹೊಲನೂ ನೀ ತಗೊಂಡು ಫ್ಯಾಕ್ಟ್ರಿ ಕಟ್ಟಿ ಇಲ್ಲಿ ವ್ಯವಸಾಯನೇ ನಡಿಬಾರ್ದು ಅಂತ ನೀನು ಪ್ಲ್ಯಾನ್ ಹಾಕ್ತಾ ಇದೆಯಾ. ಅದಕ್ಕೆ ನಾನು ಬಿಡಲ್ಲ ಕಣೋ. ಎಲ್ರ ಹತ್ರ ನೀನು ಹೊಲ ತಗೊಂಡಿರ್ಬೋದು, ನಾನಂತೂ ನನ್ನ ಹೊಲನ ನಿನಗೆ ಕೊಡಲ್ಲ. ಅದನ್ನು ಕೇಳಿ ಸುಂದರ್ ಅವನ ತಾಯಿ ಹತ್ರ ಈ ರೀತಿ ಹೇಳ್ದ. ಅಮ್ಮ, ನಮ್ಮ ಹೊಲ ಮಾತ್ರ ಮಧ್ಯದಲ್ಲಿ ಇದೆ. ಉಳಿದಿರುವ ಎಲ್ಲ ಹೊಲನೂ ಅವ್ರು ತಗೊಂಡ್ರು. ನಮ್ಮ ಹೊಲಕ್ಕೆ ಸ್ವಲ್ಪ ಜಾಸ್ತಿನೇ ಹಣ ಕೊಡ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ ಅಮ್ಮ. ಸಾಧಾರಣವಾಗಿ ಹೊಲ ಮಾರಬೇಕು ಅಂದ್ರೆ ಸಡನ್ ಆಗಿ ಮಾರಕ್ಕಾಗಲ್ಲ. ಆದ್ರೆ ಅವರು ಇವಾಗ್ಲೇ ತಗೊಂಡು ಹಣ ಇವಾಗ್ಲೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಂತ ತಾಯಿ ಹತ್ರ ಅವನು ಬೇಡಿ ಕೇಳ್ಕೊಳ್ತಾ ಇದ್ದ. ಆವಾಗ ಕಸ್ತೂರಿ ಅಮ್ಮ ಈ ರೀತಿ ಹೇಳಿದ್ರು. ಏನೋ ಮಗ, ನೀನು ಗೊತ್ತಿಲ್ಲದೆ ಮಾತಾಡ್ತಿದ್ಯಾ. ಅವನು ನಮ್ಮೂರಲ್ಲಿ ಫ್ಯಾಕ್ಟ್ರಿ ಕಟ್ಟಿದ್ರೆ ಆ ಫ್ಯಾಕ್ಟ್ರಿಯಿಂದ ಬರುವ ವೇಸ್ಟ್ಗಳೆಲ್ಲ ನಮ್ಮೂರಿನ ಮಣ್ಣಿನಲ್ಲಿ, ನದಿ ನೀರಿನಲ್ಲಿ ಬೆರೆಸೋಗುತ್ತೆ. ಆವಾಗ ನಮಗೆ ಅದ್ರ ಮೂಲಕ ಕಾಯಿಲೆ ಬರುತ್ತೆ. ಕಲುಷಿತವಾದ ಆ ನೀರನ್ನು ನಾವು ಕುಡಿದ್ರೆ, ಕಲುಷಿತವಾದ ಗಾಳಿನ ನಾವು ಶ್ವಾಸಿಸಿದ್ರೆ ನಾವು ಮಾತ್ರ ಅಲ್ಲ ಕಣೋ, ನಮ್ಮೆಲ್ರಿಗೂ ಕೂಡ ತುಂಬ ಸಮಸ್ಯೆ ಬರುತ್ತೆ. ನೀನು ಇವನು ಕೊಡೋ ಹಣಕ್ಕೋಸ್ಕರ ಆಸೆ ಪಡ್ತಾ ಇದೆಯಾ. ಆದರೆ ನಾನು ಮಾತ್ರ ಇವನು ಫ್ಯಾಕ್ಟ್ರಿ ಕಟ್ಟಿದ ಮೇಲೆ ನಾವೆಲ್ಲರೂ ಇಲ್ಲಿ ಬಾಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಕಣೋ. ಅಮ್ಮ, ಈ ಊರಲ್ಲಿ ಯಾರಿಗೂ ಇಲ್ಲದೆ ಇರುವ ಸಮಸ್ಯೆ ನಿನಗೇನಮ್ಮ? ಎಲ್ರೂ ಅವ್ರವ್ರ ಹೊಲನ ಮಾರಿ ಕೈ ತುಂಬ ಹಣನ ತಗೊಂಡು ಇಟ್ಕೊಂಡಿದ್ದಾರೆ ತಾನೆ. ಅಂಥವ್ರಿಗೋಸ್ಕರ ನೀನು ಯಾಕಮ್ಮ ಯೋಚನೆ ಮಾಡ್ತಾ ಇದೀಯಾ? ನಾನು ಮಾತ್ರ ಸ್ವಲ್ಪನೂ ಹಣ ಸಂಪಾದನೆ ಮಾಡಬಾರ್ದಾ? ಇಲ್ಲಿ ನೋಡೋ, ಎಲ್ಲರೂ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾನು ಎಲ್ಲನೂ ಗೊತ್ತಿದ್ದು ತಪ್ಪು ಮಾಡೋಕ್ಕಾಗಲ್ಲ. ಮೊದಲು ಎಲ್ಲರ ಹತ್ರನೂ ಹೋಗಿ ಹೇಳಬೇಕು. ಈ ಫ್ಯಾಕ್ಟ್ರಿ ನಮ್ಮ ಊರಿನಲ್ಲಿ ಕಟ್ಟಿದ್ರೆ ಅದರಿಂದ ಏನೇನು ಸಮಸ್ಯೆಗಳು ಬರುತ್ತೆ ಅಂತ ಊರಿನವ್ರ ಹತ್ರ ಹೇಳಿದ್ರೆ ತಾನೇ ಅವ್ರಿಗೂ ಕೂಡ ಗೊತ್ತಾಗೋದು. ಆವಾಗ ಅವರೂ ಅವ್ರ ಹೊಲನ ವಾಪಸ್ ತಗೊಳ್ತಾರೆ. ಹಾಗಂತ ಕಸ್ತೂರಿ ಅಮ್ಮ ಏನು ಹೇಳಬೇಕು ಅಂತ ಅಂದ್ಕೊಂಡ್ರು ಎಲ್ಲಾನು ಹೇಳಿದ್ರು. ಅದನ್ನು ಕೇಳಿ ಗಣಪತಿ ಅವನ ಮನಸ್ಸಲ್ಲಿ ಈ ರೀತಿ ಅಂದ್ಕೊಂಡ. ಈ ಮುದುಕಿಗೆ ವಯಸ್ಸಾಗಿದ್ರು ಬುದ್ಧಿವಂತೆ, ಎಲ್ಲಾನು ಕಂಡುಹಿಡಿತಾ ಇದ್ದಾಳೆ. ಈ ಊರಿನಲ್ಲಿ ನಾನು ಫ್ಯಾಕ್ಟ್ರಿ ಕಟ್ಟಿದ್ರೆ ಆಮೇಲೆ ಏನೇನಾಗುತ್ತೋ ಎಲ್ಲಾನು ಹಾಗೇನೆ ಹೇಳ್ತಾ ಇದ್ದಾಳೆ. ಆದ್ರೆ ಈ ವಿಷಯ ಇವರು ಊರಿನವ್ರ ಹತ್ರ ಹೇಳಿದ್ರೆ ಆಮೇಲೆ ನಾನಿಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಅಂದ್ಕೊಂಡಿರುವ ನನ್ನ ಪ್ಲಾನು ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ಈ ಮುದುಕಿ ಊರಿನವ್ರ ಹತ್ರ ಹೇಳೋದ್ಕಿಂತ ಮುಂಚೆನೆ ನಾನು ಫ್ಯಾಕ್ಟ್ರಿ ಕಟ್ಟೋ ಕೆಲಸನೂ ಶುರು ಮಾಡಿಬಿಡ್ಬೇಕು. ಹಾಗಂತ ಮನ್ಸಲ್ಲಿ ಅಂದ್ಕೊಂಡು ಗಣಪತಿ ಏನು ಮಾತಾಡದೆ ಅಲ್ಲಿಂದ ವಾಪಸ್ ಹೋದ. ಕಸ್ತೂರಿ ಅಮ್ಮ, ಸುಂದರ್ ಇಬ್ರು ಕೂಡ ಸೈಲೆಂಟ್ ಆದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಕಸ್ತೂರಿ ಅಮ್ಮ ಅವರ ಹೊಲಕ್ಕೆ ಹೋಗಿ ಒಂದು ಬೇವಿನ ಮರ, ಒಂದು ಮಾವಿನ ಮರನ ಇಟ್ರು. ಆವಾಗ ಅದನ್ನು ನೋಡಿ ಪಕ್ಕದ ಹೊಲ ಸುಬ್ಬಯ್ಯ ಈ ರೀತಿ ಕೇಳ್ದ. ಏನಮ್ಮ, ಈ ವಯಸ್ಸಿನಲ್ಲಿ ಬಂದು ಬೇವಿನ ಮರನೋ ಮಾವಿನ ಮರನೋ ನಡ್ತಾ ಇದೀಯಾ? ಈ ಮರಗಳು ಬೆಳೆದು ಬಂದು ನಿನಗೆ ನೆರಳು ಹಣ್ಣು ಕೊಡೋಷ್ಟ್ರಲ್ಲಿ ನೀನು ಈ ಪ್ರಪಂಚದಲ್ಲಿ ಇರ್ತೀಯೋ ಇಲ್ವೋ? ಹಾಗಿರುವಾಗ ನಿನಗೆ ಉಪಯೋಗನೇ ಇಲ್ಲದೆ ಇರುವ ಈ ಕೆಲಸನ ನೀನು ಯಾಕೆ ಮಾಡ್ತಾ ಇದೆಯಾ ಹೇಳೋ? ಇಲ್ಲಿ ನೋಡೋ ಸುಬ್ಬಯ್ಯ, ಇವಾಗ ನಾನಿಲ್ಲಿ ಮರನ ಇಡ್ತಾ ಇರೋದು ಈ ಮರದಲ್ಲಿ ಬರುವ ಹಣ್ಣುಗಳನ್ನ ನಾನು ತಿನ್ನಕ್ಕಲ್ಲ ಕಣೋ. ನಾನು ಇವಾಗ ಇಟ್ಟರೆ ಅದು ಬೆಳೆದು ನಾಳೆ ನನ್ನ ಮೊಮ್ಮಕ್ಕಳು ಅದನ್ನು ಆಸೆಯಿಂದ ತಿಂತಾರೆ ಅಲ್ವಾ, ಅದಕ್ಕೋಸ್ಕರನೇ. ನಮ್ಮ ಅಜ್ಜ ಅಜ್ಜಿಗಳು ಈ ರೀತಿ ಮರಗಳನ್ನು ಬೆಳೆಸಿಲ್ಲ ಅಂದಿದ್ರೆ ಇವಾಗ ನಾವು ಅದರಲ್ಲಿ ಬಿಡೋ ಹಣ್ಣುಗಳನ್ನು ತಿನ್ನಕ್ಕಾಗ್ತಿತ್ತಾ ಹೇಳೋ? ಹಾಗಂತ ಕಸ್ತೂರಿಯಮ್ಮ ಸುಬ್ಬಯ್ಯನ ಹತ್ರ ಹೇಳಿದಾಗ ಸುಬ್ಬಯ್ಯನಿಗೂ ಅವ್ರು ಹೇಳಿದ ಮಾತು ನಿಜ ಅಂತ ಅನ್ನಿಸ್ತು. ಆದ್ರಿಂದ ಅವನು ಕೂಡ ಅವನ ಹೊಲದಲ್ಲಿ ಹೋಗಿ ಒಂದು ಗಿಡನ ಇಟ್ಟ. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಗಣಪತಿ ಆ ಊರಿನಲ್ಲಿ ಫ್ಯಾಕ್ಟ್ರಿ ಕಟ್ಟೋ ಕೆಲಸನ ಶುರು ಮಾಡ್ತಾ ಇದ್ದ. ಹೀಗಿರುವಾಗ ಆ ವಿಷಯ ಕಸ್ತೂರಿಯಮ್ಮನಿಗೆ ತಿಳಿತು. ಅವ್ರು ಹೇಗಾದ್ರೂ ಮಾಡಿ ಅದನ್ನ ತಡಿಬೇಕು ಅಂತ ಅಂದ್ಕೊಂಡ್ರು. ಆವಾಗ ಊರಿನವರು ಎಲ್ಲರನ್ನ ಕರೆದು ಈ ರೀತಿ ಹೇಳಿದ್ರು. ಎಲ್ರೂ ಗಮನ ಇಟ್ಟು ಕೇಳಿ, ನೀವೆಲ್ರೂ ಹಣಕ್ಕೆ ಆಸೆ ಪಟ್ಟು ನಿಮ್ಮ ಹೊಲನ ಆ ಗಣಪತಿಗೆ ಮಾರಿದೀರಾ. ಆದರೆ ಅವನು ನಿಮ್ಮ ಹೊಲಗಳನ್ನು ಅವನು ಸ್ವಂತ ಮಾಡಿಕೊಂಡು ಅಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ತಾನೆ ಅಂತೆ. ಆ ಫ್ಯಾಕ್ಟ್ರಿ ಮಾತ್ರ ನಮ್ಮ ಊರಿಗೆ ಬಂದರೆ ಆಮೇಲೆ ನಮ್ಮೂರು ನಾಶ ಆಗುತ್ತೆ. ನಮ್ಮೂರನ್ನ ನಾವೇ ನಾಶ ಮಾಡ್ಕೊಳ್ಬೇಕಾ ಏನೋ? ಹಾಗಂತ ಎಲ್ಲ ವಿಷಯನ ಊರಿನವ್ರ ಹತ್ರ ಹೇಳಿದ್ರು. ಆ ಫ್ಯಾಕ್ಟ್ರಿ ಊರಿಗೆ ಬಂದರೆ ಯಾರಿಗೆ ಏನೇನು ತೊಂದರೆ ಬರುತ್ತೆ, ಏನೇನು ಸಮಸ್ಯೆಗಳು ಬರುತ್ತೆ ಎಲ್ಲಾನು ಕಸ್ತೂರಿಯಮ್ಮ ಎಲ್ಲರ ಹತ್ರನೂ ಹೇಳಿದ್ರು. ಅದನ್ನು ಕೇಳಿದ ಪ್ರಜೆಗಳಿಗೆ ಅವ್ರು ಮಾಡಿದ ತಪ್ಪು ಅರ್ಥ ಆಯಿತು. ಕಸ್ತೂರಿಯಮ್ಮ,
ನಮ್ಗೆ ಈ ವಿಷಯ ಗೊತ್ತಿಲ್ಲದೆ ನಾವು ಹಣಕ್ಕೆ ಆಸೆ ಪಟ್ಟು ನಮ್ಮ ಹೊಲನ ಅವನಿಗೆ ಮಾರಿದ್ದೀವಿ. ಇವತ್ತು ನೀವು ಮಾತ್ರ ಬಂದು ಈ ನಿಜ ಹೇಳಿಲ್ಲ ಅಂದಿದ್ರೆ ನಮ್ಮ ಕೈಯಾರೆ ನಮ್ಮ ಪ್ರಾಣಗಳನ್ನ ನಾವೇ ತೆಗೆದುಕೊಳ್ತಾ ಇದ್ದೀವೋ ಏನೋ. ನೀನೊಬ್ಳಾದ್ರೂ ಆ ಫ್ಯಾಕ್ಟ್ರಿ ಕಟ್ಟಿದ್ರೆ ಆಮೇಲೆ ನಮ್ಮೂರು ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯ. ನಿಂತರ ನಾವೂ ಯೋಚನೆ ಮಾಡಿದಿದ್ರೆ ಇವಾಗ ಈ ಸಮಸ್ಯೆನೇ ನಮಗೆ ಬರ್ತಾ ಇರ್ಲಿಲ್ಲ. ಹಾಗಂತ ಕಸ್ತೂರಿ ಅಮ್ಮನನ್ನ ಎಲ್ರೂ ಮೆಚ್ಕೊಂಡ್ರು. ಆಮೇಲೆ ಅಲ್ಲಿಂದ ತಕ್ಷಣ ಫ್ಯಾಕ್ಟ್ರಿ ಕಟ್ಟೋ ಜಾಗಕ್ಕೆ ಹೋಗಿ ಗಣಪತಿ ಹತ್ರ ಅವ್ರೆಲ್ರೂ ತಗೊಂಡ ಹಣನ ಅವನ ಹತ್ರ ಕೊಟ್ಟು ಅವ್ರವ್ರ ಹೊಲಗಳನ್ನ ಅವರು ವಾಪಸ್ ತಗೊಂಡ್ರು. ಅದನ್ನೆಲ್ಲ ನೋಡ್ತಾ ಇದ್ದ ಗಣಪತಿ ಇದೆಲ್ಲದಕ್ಕೂ ಕಾರಣ ಕಸ್ತೂರಿ ಅಮ್ಮನೇ ಅಂತ ತಿಳ್ಕೊಂಡು ಕಸ್ತೂರಿ ಅಮ್ಮನ ಹತ್ರ ಈ ರೀತಿ ಕೋಪದಿಂದ ಹೇಳ್ದ. ಇಲ್ಲಿ ನೋಡ್ ಮುದುಕಿ, ನೀನು ಈ ಊರಿನವ್ರ ಹತ್ರ ಹೇಳಿ ನಾನು ಕಟ್ಟೋ ಫ್ಯಾಕ್ಟ್ರಿನ ತಡೆದು ನಿಲ್ಲಿಸ್ಬಿಟ್ಟೆ ಅಲ್ವಾ? ಆದ್ರೆ ಆ ರೀತಿ ಫ್ಯಾಕ್ಟ್ರಿಗಳು ಇಲ್ಲ ಅಂದ್ರೆ ಭವಿಷ್ಯದಲ್ಲಿ ಎಲ್ರೂ ಕಷ್ಟಪಡ್ಬೇಕಾಗುತ್ತೆ. ನೀನ್ ಹೇಳಿದ್ದು ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ಹೊಲಗಳು ಇರುವ ಜಾಗದಲ್ಲಿ ನೀನು ಫ್ಯಾಕ್ಟ್ರಿ ಕಟ್ಬಾರ್ದು. ಹೊಲಗಳಿಂದ ದಾಟಿ 5-6 ಮೈಲು ದೂರದಲ್ಲಿನೇ ಫ್ಯಾಕ್ಟ್ರಿ ಕಟ್ಟಬೇಕು. ಆವಾಗ್ಲೇ ಆ ಫ್ಯಾಕ್ಟ್ರಿಯಿಂದ ಹೊಲಗಳಿಗೂ ಊರಿಗೂ ಯಾವುದೇ ಸಮಸ್ಯೆನೂ ಇರೋದಿಲ್ಲ. ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಫ್ಯಾಕ್ಟ್ರಿಗಳು ಕಂಪನಿಗಳು ಇರಬೇಕು. ಆದ್ರೆ ಈ ರೀತಿ ವ್ಯವಸಾಯ ಮಾಡಕ್ಕೆ ಹೊಲ ಇಲ್ಲದೆ ಇದ್ರೆ ಊಟಕ್ಕೇನೋ ಮಾಡ್ತೀರಾ? ಸಭಾಷ್ ಅಜ್ಜಿ, ಇವತ್ತು ನೀನ್ ಮಾತ್ರ ಮೊದ್ಲೇ ಎಲ್ಲರ ಹತ್ರನೂ ಹೇಳ್ದೆ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಫ್ಯಾಕ್ಟ್ರಿ ಕಟ್ತಾ ಇದ್ದೆ. ಆಮೇಲೆ ನನ್ನ ಫ್ಯಾಕ್ಟ್ರಿಯಿಂದ ನಿಮ್ಮೂರೇ ನಾಶ ಆಗ್ತಾ ಇತ್ತು. ನನಗೆ ಇದರಲ್ಲಿ ನಷ್ಟನೇ. ಆದ್ರೂ ಪರವಾಗಿಲ್ಲ ಅಜ್ಜಿ, ನಿನ್ನ ಊರನ್ನ ನೀನ್ ಕಾಪಾಡ್ಕೊಂಡಿದೀಯಲ್ವಾ? ನಾನು ಕೂಡ ಈ ಹಾಳು ಕೆಲಸನ ಬಿಟ್ಬಿಡ್ತೇನೆ. ಹಾಗಂತ ಕ್ಷಮಾಪಣೆ ಕೇಳಿ ಗಣಪತಿ ಅಲ್ಲಿಂದ ಹೋದ. ಹಾಗೆ ಕಸ್ತೂರಿ ಅಮ್ಮ ಎಲ್ಲರಿಗೋಸ್ಕರನೂ ಮುಂದೆ ಆಲೋಚನೆ ಮಾಡಿ ಆ ಫ್ಯಾಕ್ಟ್ರಿ ಕಟ್ಟೋದನ್ನ ತಡೆದ್ರು. ಆದ್ರಿಂದ ಊರಿನವ್ರಿಗೆ ಯಾವುದೇ ಸಮಸ್ಯೆನೂ ಇಲ್ಲ. ಕಸ್ತೂರಿ ಅಮ್ಮ ಆ ಊರನ್ನ ಕಾಪಾಡಿದ್ರಿಂದ ಆ ಊರಿನವರು ಎಲ್ರೂ ಕೂಡ ಅವ್ರಿಗೆ ಧನ್ಯವಾದ ಹೇಳಿದ್ರು.